ಈಗಲೂ 4 ತಿಂಗಳಿಂದ ಸಿ ಇ ಒ ಇಲ್ಲ. ಜಿಲ್ಲಾ ಪಂಚಾಯತಲ್ಲಿ ಸಿ ಪಿ ಒ ಇಲ್ಲ, ಚೀಫ್ ಪ್ಲಾನಿಂಗ್ ಆಫೀಸರ್ ಇಲ್ಲ. ಜಿಲ್ಲಾ ಪಂಚಾಯತಲ್ಲಿ DS2 ಇಲ್ಲ. ಜಿಲ್ಲಾ ಪಂಚಾಯತಲ್ಲಿ PD ಪ್ರಾಜೆಕ್ಟ್ ಡೈರೆಕ್ಟರ್ ಇಲ್ಲ. ಜಿಲ್ಲಾ ಪಂಚಾಯತಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಲ್ಲ. ಇಷ್ಟು ಖಾಲಿ ಇದ್ದಾವೆ. ಜಾಯಿಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ 6 ವರ್ಷದಿಂದ ಇಲ್ಲ. ನಾನು ಬರೆದಿದ್ದೀನಿ ಸರ್ಕಾರಕ್ಕೆ. ನಗರಸಭೆ ಕಮಿಷನರ್ ಇಲ್ಲ. ನೀವು ಹೇಳಬೇಕು. ಇಲ್ಲ, ಕೋಲಾರ ಪೋಸ್ಟಿಂಗ್ ಆಗಿ ಬಂದ್ಬಿಟ್ರೆ ಆದ್ಮೇಲೆ ಹೋಗಲ್ಲ. ಮಾತ್ರ ಭಯ ಇರುತ್ತೆ ಅಷ್ಟೇ. ಕೋಲಾರ ಅನ್ನೋದು ಭಯ ಇರ್ತದೆ, ಆದ್ಮೇಲೆ ಯಾರು ಹೋಗಲ್ಲ. ಈಗ ನಾನು ಮುನ್ಸಿಪಾಲಿಟಿಗೆ ನಾನಿದ್ದಾಗ ಅಡ್ಮಿನಿಸ್ಟ್ರೇಟ್ರು, ನಾನು ಇದನ್ನೇ ನನಗೆ ಹೆಸರು ಹೇಳಲ್ಲ, ಫೋನ್ ಮಾಡಿದಾಗ ನಾನು ಹೋಗೋದಿಲ್ಲ ಕೋಲಾರ್ಗೆ ಅಂದೆ. ದಿಸ್ ಇಸ್ ದಿ ರಿಯಾಕ್ಷನ್. ಆಮೇಲೆ CM ಸಾಹೇಬರು ನಾನು ಹಾಕಿದ್ದೀನಿ ಹೋಗೋಕ್ಕೆ ಹೇಳು ಅಂತ ಹೇಳಿದ್ರು. ದೆನ್ ಚೀಫ್ ಸೆಕ್ರೆಟ್ರಿ ಕಾಲ್ ಮಾಡಿದ್ರು, ಬಂದೆ. ಆ ಸ್ಟಿಗ್ಮಾ ಇದೆ ಒಂಥರ. ಅಲ್ಲ, ಜನ ನನಗೆ ಅಬ್ಸಲ್ಯೂಟ್ಲಿ ಪೀಪಲ್ ಆರ್ ಸೋಬರ್. ತುಂಬ ಒಳ್ಳೆಯವರು, ಜನ ಒಳ್ಳೆಯವರು. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಮತ್ತು ಎಲ್ಲ ಕಡೆ ಇದೇ ರೀತಿ ಇರುತ್ತೆ, ಇದೇ ಜಿಲ್ಲೆಯಲ್ಲಂತಲ್ಲ. ಸ್ವಲ್ಪ ಡಿಗ್ರಿ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ ಅಷ್ಟೇ. ಎಲ್ಲ ಕಡೆ ಇದೆ ಇದೆಲ್ಲ. ಆದರೂ ಸಹ ಬರಬೇಕು. ನಾವು ಕಾನೂನು ಪ್ರಕಾರ ಕೆಲಸ ಮಾಡಿದಾಗ ಯಾರಿಗೂ ಹೆದರಬೇಕಾಗಿಲ್ಲ. ನಾನು ಯಾವತ್ತೂ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಹೊರತು ಪಾಲಿಟಿಷಿಯನ್ ಏನು ಹೇಳ್ತಾರೆ, ಇನ್ನು ಬೇರೆ ಸಂಘಟನೆ ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ನನ್ನ ಇಲಾಖೆಯಲ್ಲೂ ಯಾವಾಗಲೂ ನಾನು ಪ್ರತಿ ಮೀಟಿಂಗಲ್ಲೂ ಅದು ಹೇಳ್ತೀನಿ. ಯಾವುದೇ ಇಲ್ಲೀಗಲ್ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ, ಲೀಗಲಾಗಿ ಮಾಡಿ, ಕಾನೂನುಬದ್ಧವಾಗಿ ಮಾಡಿ. ನಾಳೆ 10 ಗಂಟೆಯಲ್ಲಿ ಕೊಡುವಂಥ ಸರ್ವಿಸನ್ನು 1 ಗಂಟೆಯಲ್ಲಿ ಕೊಡಿ. ದಟ್ ಈಸ್ ಮೈ ಮೋಟೋ. ಕಾರ್ಮಿಕ ಇಲಾಖೆ ಇದೆ, ಬಟ್ ಅದೇ ಅಂಥದಕ್ಕೆಲ್ಲ ಸ್ವಲ್ಪ ನಾವು ಅವೇರ್ನೆಸ್ ಕ್ಯಾಂಪೇನ್ ಇವೆಲ್ಲ ಮಾಡಬೇಕಾಗುತ್ತೆ. ಇದು ಜಿಲ್ಲಾಡಳಿತದ ಕೆಲಸ ಮಾಡಬೇಕು. ಹೌದು ಸರ್. ಅದಕ್ಕೆ ಈಗ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ರೆಕಮೆಂಡ್ ಮಾಡಿದ್ದೀವಿ ನಾವು. ಔಟ್ಪೋಸ್ಟ್ ಇತ್ತು, ಈಗ ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ ಮಾಡಿದ್ವಿ. ESI ಹಾಸ್ಪಿಟ್ಲು ಸಹ ಅಲ್ಲಿಗೆ ಬರ್ತಾ ಇದೆ. ಸೊ ಇವೆಲ್ಲ ಕಾರ್ಮಿಕ ಇಲಾಖೆಯಿಂದ ಕೆಲವು ಮೆಷರ್ಸನ್ನು ತೆಗೆದುಕೊಳ್ತಾರೆ. ಕರೆಕ್ಟ್. ಸರ್, ಈಗ ಸರ್ವೆ ನಂಬರು 10 ಅಂತ ಒಂದೈತೆ ಸರ್. ಪಾಣಿ ನಮ್ಗೆ ಆನ್ಲೈನಲ್ಲಿ ಸಿಗ್ತದೆ, ಮುಟೇಶನ್ನು ಆನ್ಲೈನಲ್ಲಿ ಸಿಗ್ತದೆ. ಈ ಉಳಿದಿದ್ದ ಡಾಕ್ಯುಮೆಂಟ್ಸು ರೆಕಾರ್ಡ್ ರೂಮಲ್ಲಿ ಹೋಗಿ ರೆಕಾರ್ಡ್ ರೂಮಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಆ ರೆಕಾರ್ಡ್ ರೂಮ್ಗೆ ಹೋದರೆ 1 ತಿಂಗಳಾದ್ರೂ ರೆಕಾರ್ಡ್ ರೂಮಲ್ಲಿ ಹುಡುಕೋದೇ ಕಷ್ಟ, ಕೊಡೋದೂ ಇಲ್ಲ. ಅದಕ್ಕೆ ಫೀಸ್ ಕಟ್ಟಿದರೂ ಕೊಡಲ್ಲ. ಅದನ್ನು ಇಷ್ಟು ಯಾಕೆಂದರೆ ಇವತ್ತು ನೀವು 1 ವರ್ಷದಲ್ಲಿ ಸಾಧನೆ ಮಾಡಿ ನೋಡಿದರೆ ಒಂದು ಚೂರು ನೀವು ಬುಕ್ ತಿರುಗಿಸ್ಲಿಲ್ಲ. ನೀವು ಪ್ರತಿಯೊಂದು ಅಂಕಿ ಅಂಶಗಳ ಕರೆಕ್ಟಾಗಿ ಹೇಳ್ತಾ ಇದ್ದೀರಿ ನೀವು. ಯಾಕೆಂದರೆ ಅಷ್ಟು ನೀವು ಟೀಚರಾಗಿ ಕೆಲಸ ಮಾಡಿರೋದ್ರಿಂದ ಇವತ್ತು ಪುಸ್ತಕನೇ ನೋಡ್ತೀರಿ ಹೇಳ್ತಾ ಇದ್ದೀರಿ. ಅದೊಂದು ಕೆಲಸ ನೀವು ಮಾಡಿದ್ದೆ ಆದರೆ ಇನ್ನು ಭಾಳ ನಿಮಗೆ ಇನ್ನು ಕೋಲಾರ ಜನತೆ ಇದು ಕರ್ನಾಟಕಕ್ಕೆ ಮಾದರಿ ಆಗ್ತದೆ ಸರ್. ಏನು ರೆಕಾರ್ಡ್ ರೂಮಲ್ಲಿ ಡಾಕ್ಯುಮೆಂಟ್ಸ್ ಐತೆ, ಆ ಸರ್ವೆ ನಂಬರು ಉದಾಹರಣೆ 10 ಅನ್ನೋ ಸರ್ವೆ ನಂಬರ್ಗೆ ಎಲ್ಲ ಮುಟೇಶನ್ ಯಾವುದೋ ಸ್ಕೆಚ್ ಆಗ್ಬೋದು, ಪೋಡಿ ಆಗಿರೋದಾಗ್ಬೋದು, ಅದಕ್ಕೆ ಸಂಬಂಧಪಟ್ಟಿದ್ದು ಏನೇ ಆಗಲಿ ನೀವು ಅಪ್ಲೋಡ್ ಸರ್ವೆ ನಂಬರ್ಗೆ ಆಗಿರ್ತೀರಿ. ಆ ನಂಬರ್ ಒತ್ತಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಬಂದ್ಬಿಡ್ಬೇಕು ಸರ್. ಅವ್ರ ಹತ್ರ ಹೋಗೋ ಪ್ರಮೇಯಲ್ಲ, ಅದಕ್ಕೊಂದು ಫೀಸ್ ಮಾಡಿಬಿಡ್ರಿ. ಇಷ್ಟೊಂದು ಫೀಸ್ ಕಟ್ಟಿದ್ರೆ ಫೀಸ್ ಮಾಡಿದರೆ ಅದಕ್ಕೊಂದು ಇದೇ ಆಗ್ತದೆ ಸರ್. ಅದೇ ಹೇಳಿದ್ದು ಭೂ ಸುರಕ್ಷಾ ಯೋಜನೆ. ಭೂ ಸುರಕ್ಷಾ ಕೋಲಾರ ತಾಲೂಕು ಅಂದ್ರೆ ಪೈಲಟ್ ಒಂದು ಡಿಸ್ಟ್ರಿಕ್ಟ್ ಒಂದೊಂದು ತಾಲೂಕು ಮಾಡಿದಿರುತ್ತೆ. ಹೌದು. ರಿಮೈನಿಂಗ್ ತಾಲೂಕ್ಸು ಈಗ ಅದು ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಈಗ ಕ್ಯಾಟ್ಲಾಗಿಂಗ್ ಮಾಡ್ತಾ ಇದ್ದೀವಿ, ಇಂಡೆಕ್ಸಿಂಗ್ ಮಾಡ್ತಾ ಇದ್ದೀವಿ, ಸ್ಕ್ಯಾನಿಂಗ್ ಆಮೇಲೆ ಮಾಡ್ತೀವಿ. ಈಗ ಎಲ್ಲ ಟೋಟಲ್ ನಮ್ಮ ರೆವಿನ್ಯೂ ಇಲಾಖೆ ಕಂಪ್ಲೀಟ್ ಆಗುತ್ತೆ. ಯಾಕೆಂದರೆ ನೀವು ಒಂದು ಕುಟುಂಬ ಸರ್, ಇವತ್ತು ಒಂದು ಕುಟುಂಬದಲ್ಲಿ ಒಬ್ಬ ಯಜಮಾನ್ ಇವತ್ತು
ಹೆಂಗೆ ಆ ಕುಟುಂಬ ಜೊತೆಯಲ್ಲಿ ಬೆರ್ಕೊಂಡು ಅನ್ಯೋನ್ಯವಾಗಿ ಬೆರ್ಕೊಂಡು ಹೋಗಿದ್ದಕ್ಕೆ ಇವತ್ತು ನಿಮ್ಮ ಸಾಧನೆ ಸರ್ ಇದು. ಇದು ಈ ರಾಜ್ಯದಲ್ಲಿ ನಂಬರ್ 1 ಸ್ಥಾನ ಬರಬೇಕಾದ್ರೆ ಆ ಕುಟುಂಬದಲ್ಲಿರೋ ಎಲ್ಲ ನಿಮ್ಮ ಕೊಲೀಗ್ಸ್ ಎಲ್ಲ ಕೆಲಸ ಮಾಡಿರೋದ್ರಿಂದನೇ ಹೌದು. ಇವತ್ತು ಜಿಲ್ಲಾಧಿಕಾರಿಗೆ ಇವತ್ತು ನೇಮ್ ಬಂದಿರೋದು. ಒಬ್ಬ ಕೃಷ್ಣ ಬೈರೇಗೌಡನ ಯಾರನ್ನೂ ಅಷ್ಟು ಹೆಚ್ಚಾಗಿ ಮೆಚ್ಕೊಳ್ಳಲ್ಲ, ಅಂತ ಅವನು ನಿಮ್ಮ ಮೆಚ್ಕೊಂಡವನೇ ಅಂತ ಹೇಳಿದ್ರೆ ನಿಮ್ಮ ಸಾಧನೆನೇ. ಅದೊಂದು ಮಾಡಿ ಸರ್ ಸಾಕು, ಎಲ್ಲ ಜನತೆ ಎಲ್ಲ ಖುಷಿ ಪಡ್ತಾರೆ. ಇನ್ನೆಲ್ಲ ಮಾಡಿದ್ರಿ ನೀವು. APMC ಸಂಬಂಧಪಟ್ಟ ಇಲ್ಲ, ಇಲ್ಲಿವರೆಗೂ ನಾನು ಹಾಸನದಲ್ಲಿ DC ಇದ್ದಾಗ ಸ್ಟಾರ್ಟ್ ಮಾಡಿ ಬಂದಿದ್ದು. ಇವತ್ತು ಪ್ರತಿ ವರ್ಷ ಸುಮಾರು 22 ಕೋಟಿಯಷ್ಟು ಹಣ ಅಲ್ಲಿ ಇದಾಗ್ತಾ ಇದೆ. ಅದೇ ರೀತಿ ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿವರೆಗೂ ಅವರು ಸ್ವಲ್ಪ ಹಿಂಜರಿತಾ ಇದ್ದರು, ಹಿಂದೆ ಮುಂದೆ ನೋಡ್ತಾಯಿದ್ರು. 3 ಮೀಟಿಂಗ್ ಮಾಡಿದ್ದೀನಿ. ಈಗ 180 ಶಾಲಾ ಕೊಠಡಿಗಳನ್ನು ಕಟ್ಟೋದಕ್ಕೆ ಮಾಡಿದ್ದೀವಿ. 15 ನಮ್ಮ ಅಂಗನವಾಡಿಗಳನ್ನು ಕಟ್ಟೋದಕ್ಕೆ ಪ್ರಪೋಸಲನ್ನು ಕೊಟ್ಟಿದ್ದೀವಿ. ನಮ್ಮ ಆಫೀಸ್ ಎದುರುಗಡೆ ನೀವು ನೋಡಿರ್ಬೋದು, ಲಾನ್ ನೋಡಿದಿರಲ್ಲ, ಅದನ್ನು ಇನ್ಫೋಸಿಸ್ನವ್ರು ಮಾಡಿಕೊಟ್ರು. ಅದು CSR ಅಲ್ಲಿ ಮಾಡಿಕೊಟ್ಟಿದ್ದು. ಅದೇ ರೀತಿ ನಮ್ಮ ಆಫೀಸ್ ಮೇಲ್ಗಡೆ ನನ್ನ ಕಚೇರಿಯಲ್ಲಿ ಪ್ರತಿ ತಿಂಗಳು 3 ಲಕ್ಷ ರೂಪಾಯಿ ಕರೆಂಟ್ ಚಾರ್ಜ್ ಕಟ್ತಾಯಿದ್ದೀನಿ. ನಾನು ಬಂದಾಗ ಕರೆಂಟ್ ಚಾರ್ಜಿಗೆ ದುಡ್ಡು ಇರಲಿಲ್ಲ, ಡಿಸ್ಕನೆಕ್ಟ್ ಮಾಡೋಕ್ಕೆ ಬಂದಿದ್ದರು. ಈಗ ಎಲ್ಲರ ಹತ್ರ ಬಾಡಿಗೆ ಕರೆಕ್ಟಾಗಿ ಕಲೆಕ್ಟ್ ಮಾಡಿ ನಮ್ಮ ಎಲ್ಲ ಇಲಾಖೆಯವ್ರ ಹತ್ರ ಇವತ್ತು ನಮ್ಮ ಹತ್ರ 15-16 ಲಕ್ಷ ಎಕ್ಸ್ಟ್ರಾ ಬಿದ್ದಿದೆ ಅಕೌಂಟಲ್ಲಿ. ಈಗ 3 ಲಕ್ಷ ಪ್ರತಿ ತಿಂಗಳು ಕಟ್ಟಿದ್ರೆ ನಮಗೆ ಸುಮಾರು 36 ಲಕ್ಷ ರೂಪಾಯಿ ನಾವು ವರ್ಷಕ್ಕೆ ಕಟ್ತಾಯಿದ್ದೀವಿ. ಸೊ ನಾನು BELನವ್ರಿಗೆ ಕೇಳಿದಾಗ ಅವರು ಈಗ ಸುಮಾರು 1,75,00,000ದಲ್ಲಿ ಸೋಲಾರ್ ಪ್ಯಾನಲನ್ನು ಹಾಕ್ಕೊಡ್ತಾಯಿದ್ದಾರೆ. ಸೋಲಾರ್ ಪವರ್ ಜನ್ರೇಟ್ ಆಗುತ್ತೆ. ಇನ್ನು ನಮ್ಮ ಕನ್ಸಂಪ್ಷನ್ ಆಗಿ ನೆಕ್ಸ್ಟ್ ಪವರ್ ಗ್ರಿಡ್ಗೆ ನಾವು ವಾಪಸ್ ಕೊಡ್ತೀವಿ ಬೆಸ್ಕಾಮ್ನವ್ರಿಗೆ. ಎಷ್ಟು ಕೆಪಾಸಿಟಿ? 400 KVದು. ಸೊ ಈಗ ನಾವು ನೆಕ್ಸ್ಟ್ ನಮ್ಮದು ಬಳಸ್ಕೊಂಡು ನೆಕ್ಸ್ಟ್ ಅವರಿಗೆ ವಾಪಸ್ ಕೊಡ್ತೀವಿ ಗ್ರಿಡ್ಗೆ. ನಮಗೆ ಹಣ ಬರುತ್ತೆ, ಸುಮಾರು 50 ಲಕ್ಷ ರೂಪಾಯಿ ಉಳಿಯುತ್ತೆ ಒಂದು ವರ್ಷಕ್ಕೆ ಅವರು ಹಾಕ್ಕೊಡೋದ್ರಿಂದ. ಸೊ ಅದನ್ನು ಮಾಡಿಸ್ತಾ ಇದ್ದೀವಿ. ಸೊ ಹೀಗೆ CSR ಬೆಮೆಲ್ನವರು ಈಗ ಚೆಲುವನಹಳ್ಳಿ ಏನು ಸರ್ವೆ ನಂಬರ್ 73 ಇತ್ತು, 74 ಕಳಿಸಿದ್ವಿ. ಫಾರೆಸ್ಟ್ನವರು ಒಪ್ಪಲಿಲ್ಲ. 73 ಸರ್ವೆ ನಂಬರ್ ಈಗಾಗಲೇ ಏನಿತ್ತು ಅದು ಕೆರೆ ಅಂತ ಬಂತು. AC ಕೋರ್ಟಲ್ಲಾಯಿತು, ನನ್ನ ಕೋರ್ಟಲ್ಲಾಗಿದೆ. ಅದಾದಮೇಲೆ ನಾವು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾಯಿದ್ವಿ. ಕೆರೆ ಲಕ್ಷಣ ಕಳ್ಕೊಂಡಿದೆ. ಈ ಜಾಗವನ್ನು ಸುಮಾರು 40 ಎಕರೆ ಇದೆ ಜಾಗ, 36 ಎಕರೆ ಬರುತ್ತೆ. ಆ ಜಾಗವನ್ನು ಅದನ್ನು ಕೊಡಿ ಅಂತ. ಅದಾದಮೇಲೆ APMC ಅವರು ರೆಡಿ ಇದ್ದಾರೆ. ಇನ್ನೂ ಸುತ್ತಮುತ್ತ ಇರುವಂಥ ಜಾಗ ಪರ್ಚೇಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅವರು. ನಾವೇನು 36 ಎಕರೆ ಕೊಡೋದಕ್ಕೆ ಹೋಗ್ತಾಯಿದ್ವಿ, ಅದ್ರ ಸುತ್ತಮುತ್ತ ಪರ್ಚೇಸ್ ಮಾಡಿ ಅದನ್ನು ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ರೆಕಮೆಂಡ್ ಮಾಡಿ. ರಾಜ್ಯದಲ್ಲಿ ಸುದ್ದಿ ಆಗಿದೆ, ಕೋಲಾರದಲ್ಲಿ ಸುದ್ದಿ ಆಗಿದೆ, ಬಟ್ ನಿಜ ಅಲ್ಲ. ಯಾವುದೇ ಒಂದು ಪ್ರಾಪರ್ಟಿಯನ್ನು ನಾವು ವಕ್ಫ್ ಪ್ರಾಪರ್ಟಿಯನ್ನು, ರೈತರ ಪ್ರಾಪರ್ಟಿಯನ್ನು ವಕ್ಫ್ಗೆ ಕೊಟ್ಟಿಲ್ಲ. ಬದಲಾಗಿ ನಾವು ವಕ್ಫ್ ಬೋರ್ಡ್ಗೆ ವಾಪಸ್ ಹಿಂಬರವನ್ನು ಕೊಟ್ಟಿದ್ದೀವಿ. ಈ ಏನು ಜಾಗ ಇದೆ ಇದು ರೈತರ ಹಿಡುವಳಿ ಇದೆ, ನೀವು ರೈತರ ಹಿಡುವಳಿ ಇರೋದ್ರಿಂದ ಮಾಡೋಕ್ಕಾಗೋದಿಲ್ಲ ಅಂತ ಎಲ್ಲ ತಹಸೀಲ್ದಾರ್ಗಳು ವಕ್ಫ್ ಬೋರ್ಡ್ನವ್ರಿಗೆ ವಾಪಸ್ ಬರೆದಿದ್ದಾರೆ. ನಮ್ಮಲ್ಲಿ ಒಂದು ಯಾವುದೇ ಆ ರೀತಿ ಆಗಿಲ್ಲ. ಸರ್ಕಾರಿ ಜಾಗ ಯಾವುದೋ ಮುದುವಾಡಿ ಹೇಳಿದ್ರು, ಚೆಕ್ ಮಾಡಿದೆ. ಮುದುವಾಡಿ ಚೆಕ್ ಮಾಡಿದಾಗ ಇಟ್ಸ್ ಏನೋ ವಕ್ಫ್ ಜಾಗ ಆದರೂ ಸಹ ಪೊಸೆಷನ್ ಇರೋದ್ರಿಂದ ನಾವು ಸರ್ಕಾರಕ್ಕೆ ಮಾಡಿಕೊಟ್ಟಿದ್ದೀವಿ. ಸ್ಕೂಲ್ಗೆ RTC ಮಾಡಿಕೊಟ್ಟಿದ್ದೀವಿ. ಅವ್ರು ಕೇಳಿರೋದು ಇಂಥದ್ದು ಮಾಡಿಕೊಡಿ ಅಂತ. ಅಲ್ಲ, ಅವ್ರ ಹತ್ರ ಅವರು ವಕ್ಫ್ ಬೋರ್ಡ್ನವರು ನಮ್ಮ ಹತ್ರ ಇಂಥ ಅವ್ರ ಗೆಜೆಟಲ್ಲಿದೆ. ಅವರು ಇಂಥದ್ದು ಮಾಡಿಕೊಡಿ ಅಂತ ನಮ್ಗೆ ಕೇಳಿರೋ ಲಿಸ್ಟ್ ಅದು. ನಾವು ಅವ್ರಿಗೆ ಹಿಂಬರ ಕೊಟ್ಟಿದ್ದೀವಿ. ಹಿಡುವಳಿ ಇರೋದು, ಇಂಥದ್ದು ಇರೋದು ನಾವು ಮಾಡೋಕ್ಕಾಗೋದಿಲ್ಲ ಅಂತ ಎಲ್ಲ ತಹಸೀಲ್ದಾರ್ಸ್ ವಾಪಸ್ ಬರೆದಿದ್ದಾರೆ. ಸುದ್ದಿ ವರ್ಗಾವಣೆ ಇವೆಲ್ಲ ಸಹಜ. ನಾನು ಇಲ್ಲೇ ಕೋಲಾರದಲ್ಲೇ ಪರ್ಮನೆಂಟ್ ಇರೋಕ್ಕಾಗೋದಿಲ್ಲ. ಸರ್ಕಾರಿ ಅಧಿಕಾರಿ ನಮಗೆ ಅವಧಿ ಅಂತ ಏನಿರೋದಿಲ್ಲ. DC-ಗಳಿಗೆ ಸರ್ಕಾರ ಎಲ್ಲಿವರೆಗೆ ಇಟ್ಕೊಳ್ಳುತ್ತೋ ಇಟ್ಕೋಬೋದು, ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು. ಆ ರೀತಿ ಏನಿಲ್ಲ, ಟೆನ್ಯೂರ್ ಏನಿಲ್ಲ. 2 ಇಯರ್ಸ್ ಇರಬೇಕಲ್ಲ ಬಿಟ್ಟರೆ ರೆವಿನ್ಯೂ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಆಗಿದೆ. ಜೊತೆಗೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಕಾರಣ ನಿಮ್ಗೆ ಹೇಳ್ತಾ ಇದ್ದೆ, ನಾನು
ಸುಮಾರು ಜನಕ್ಕೆ ಟ್ರಾನ್ಸ್ಫರ್ ಮಾಡಿಸಿದ್ರೆ ಒಂದೇ ಲಿಸ್ಟಲ್ಲಿ 18 ಜನಕ್ಕೆ ಟ್ರಾನ್ಸ್ಫರ್ ಮಾಡಿಸಿದೆ ಕೋಲಾರಕ್ಕೆ. 3 ಜನ ರಿಪೋರ್ಟ್ ಮಾಡಿದ್ರು, 15 ಜನ ಚೇಂಜ್ ಮಾಡಿಸ್ಕೊಂಡ್ರು, ಬರಲೇ ಇಲ್ಲ. ಈ ರೀತಿ ಆದರೂ ಸಹ ಅರ್ಬನ್ ಡೆವಲಪ್ಮೆಂಟಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಕಸದ ಸಮಸ್ಯೆ ಇತ್ತು. ನಾನು ಬಂದಾಗ ಅದನ್ನು ಮನಗಂಡು ಪ್ರತಿ ಮುನ್ಸಿಪಾಲಿಟಿಯಲ್ಲೂ ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟನ್ನು, ಕೋಲಾರದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟ್ ಇರಲಿಲ್ಲ. ಕೆಂದಟ್ಟಿಯಲ್ಲಿ ಏನು ಮಾಡಿದ್ದೀವಿ ಅದಿರಲಿಲ್ಲ, ರಸ್ತೆ ಬಿಡ್ತಾ ಇರಲಿಲ್ಲ, ಕೆಲವರೆಲ್ಲ ಅದನ್ನು ವಶಪಡಿಸ್ಕೊಂಡಿದ್ರು. ಕಡೆಗೆ ನಾನೇ ನಿಂತು AC ಪೊಲೀಸಿಗೆ ನಿಲ್ಲಿಸಿ ರೋಡನ್ನು ಮಾಡಿಸಿ ನಾವು ಆ ಒಂದು ಕೆಂದಟ್ಟಿಯಲ್ಲಿ ಇವತ್ತು ಪ್ರಾಸೆಸಿಂಗ್ ಯೂನಿಟನ್ನು ಮಾಡಿದ್ದೀವಿ. ಇನ್ನು ಮುಂದೆ ಜನ ಇಲ್ಲಿಯವ್ರಿಗೆ ನಮ್ಮ ಮುನ್ಸಿಪಾಲ್ಟಿಯವರು ಹಳ್ಳಿಗಳಲ್ಲಿ ತೊಗೊಂಡೋಗಿ ಸುರಿತಾಯಿದ್ರು. ನಾನು ಟ್ರ್ಯಾಕ್ ಮಾಡಿದ್ದೀನಿ, ರಾತ್ರಿ ಎಲ್ಲ ತೆಗೆದುಕೊಂಡೋಗಿ ರೋಡ್ ಸೈಡಲ್ಲಿ ಸುರಿದು ಬಂದುಬಿಡ್ತಾಯಿದ್ರು, ಅಥವಾ ಯಾವುದೋ ಒಂದು ಕ್ವಾರಿಯಲ್ಲಿ ತೊಗೊಂಡೋಗಿ ಹಾಕ್ತಾಯಿದ್ರು. ಸೊ ಈಗ ಪ್ರತಿ ಮುನ್ಸಿಪಾಲಿಟಿಗೂ ಏನು ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಟಾರ್ಗೆಟ್ ಕೊಟ್ಟಿದ್ದು. ಇವತ್ತು ನಿಮ್ಗೆ ಹೇಳಬೇಕು ಅಂದರೆ ಕೋಲಾರ ನಂಬರ್ 1ನಲ್ಲಿದೆ. ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಏನು ಮಾಡಬೇಕಾಗಿತ್ತು ಮಾಡಿರೋದ್ರಲ್ಲಿ, ಅಂದರೆ ಸೈಟ್ಗಳನ್ನು ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟನ್ನು ಮಾಡೋದರಲ್ಲಿ, ಕಸವನ್ನು ಪ್ರೋಸೆಸ್ ಮಾಡಿ ಮೆನ್ಯೂರ್ ಮಾಡೋದರಲ್ಲಿ ಎಲ್ಲ, ಮತ್ತು ಲೆಗಸಿ ವೇಸ್ಟ್ ನಮ್ಮ ಜಾಗಗಳು, ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದನ್ನು ಹೋದರೆ ಲೆಗಸಿ ವೇಸ್ಟ್ ಎಷ್ಟು ಬಿತ್ತಿದೆ ಅಂದರೆ ಅದನ್ನು ಟೆಂಡರ್ ಮಾಡಿದ್ದೀನಿ, ನೆನ್ನೆ ಫೈನಲ್ ಆಗಿದೆ. ಸೊ ಇನ್ನೊಂದು 2 ತಿಂಗಳಲ್ಲಿ ಕಂಪ್ಲೀಟ್ ಕಸವನ್ನು ಅವ್ರು ತೆಗೆದುಕೊಂಡು ಹೋಗಿ ಎಲ್ಲ ಎಂಟೈರ್ ಡಿಸ್ಟಿಕ್ದು, ಸೊ ಸುಮಾರು ಜಿಲ್ಲೆಗಳಲ್ಲಿ ಆಗಿಲ್ಲ ಅದನ್ನು. ಮತ್ತು ಪ್ರತಿಯೊಂದನ್ನು ಟೆಂಡರ್ ಡಿಲೇ ಇಲ್ಲದ ಹಾಗೆ ಪ್ರತಿಯೊಂದನ್ನು ಟೆಂಡರ್ ಮಾಡಿಸಿದ್ದೀನಿ. ಸೊ ಹೀಗೆ ಫಾಸ್ಟಾಗಿ ಯಾವುದೇ ಒಂದು ಕೆಲಸವನ್ನು ಡಿಲೇ ಇಟ್ಟಿಲ್ಲ. ನಿಮ್ಗೆ ನೋಡಿರ್ಬೋದು, ನಾನು ಅವತ್ತಿನ ಫೈಲ್ ಅವತ್ತೇ ಕ್ಲಿಯರ್ ಮಾಡ್ತೀನಿ. ಯಾವತ್ತೂ ಒಂದು ದಿವಸ ಒಂದು ಫೈಲನ್ನು ನಾನು ಮನೆಗೆ ತೊಗೊಂಡೋಗೋದು. ಅದು ಬಿಗಿನಿಂಗ್ನಲ್ಲಿ ಸುಮಾರು 6 ತಿಂಗಳ ಕಾಲ ಡಿಲೇ ಆಗಿತ್ತು, ಯಾರೂ ಬರ್ತಾ ಇರಲಿಲ್ಲ. ಕೋಲಾರದಲ್ಲಿ ನಾವು ಮಾಡೋದಿಲ್ಲ ಅನ್ನೋ ಒಂದು ಧೋರಣೆ ಇತ್ತು. ಮತ್ತು ನಮ್ಮ ಪದ್ಮಾ ಅವರು CO ಇದ್ದಾಗ ಬೇರೆ ಜಿಲ್ಲೆಯವ್ರಿಗೆ ಕರೆದು ಅವ್ರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿದ್ದಕ್ಕೆ ಮಾಡಿದ್ದಾರೆ. ಈಗ 80% ಆಗಿದೆ, ಇನ್ನು 20% ಬಾಕಿ ಇದೆ, ಅದನ್ನು ಸಹ ಕ್ಲಿಯರ್ ಮಾಡ್ತೀವಿ. ಬರುತ್ತೆ, ಅದು ಸಹಜ. ಲೀಗಲ್ ಆಗಿದ್ದರೆ ಮಾಡ್ತೀವಿ, ನಾನು ಒತ್ತಡಕ್ಕೆ ಮಣಿಯೋದಿಲ್ಲ. ಲೀಗಲ್ ಆಗಿದ್ದರೆ ಅವ್ರು ಹೇಳಲಿಲ್ಲ ಅಂದರೂ ಮಾಡ್ತೀವಿ, ಇಲ್ಲೀಗಲ್ ಇದ್ದರೆ ಯಾರು ಹೇಳಿದ್ರು ಮಾಡೋದಿಲ್ಲ. ಕರೆಕ್ಟ್. ಸೊ ಅದು ತುಂಬ ಟಾಪ್ ಲೆವೆಲಲ್ಲಿ ಡಿಸ್ಕಸ್ ಆಗಿ ಅದನ್ನು, ಯಾಕಂದರೆ ಇದರಲ್ಲಿ DCC ಬ್ಯಾಂಕಲ್ಲಿ ಚೇಳೂರು ಮತ್ತು ಇವ್ರಿಗೆ ಮಂಚೇನಹಳ್ಳಿ ಅವರಿಬ್ಬರಿಗೆ ಮೆಂಬರ್ಶಿಪ್ ಕೊಟ್ಟಿಲ್ಲ ಅಂತ ಅವರು ಹೈಕೋರ್ಟ್ಗೆ ಹೋಗಿ ಅವರು ಸ್ಟೇ ತಂದರು. ಮತ್ತು ಸರ್ಕಾರದ ಹಂತದಲ್ಲಿ ಇಲ್ಲ, ಅವರನ್ನು ಸೇರಿ ಮಾಡಬೇಕು ಅಂತ ನಾನು ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದೆ, ಅದನ್ನು ತಡೆದು ನಂತರ ಈಗ ಪ್ರಾಸೆಸ್ಸಲ್ಲಿದೆ ಅದು ಕೋಆಪ್ರೇಷನ್. 3 ತಿಂಗಳಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಹತ್ರ ಬನ್ನಿ ಅಂತ ಹೇಳಿದರು. ನಾನು ಅದನ್ನು ಅಫಿಡವಿಟ್ ಫೈಲ್ ಮಾಡಿದ್ದೀನಿ, ಈ ರೀತಿ ಮಂಚೇನಹಳ್ಳಿ ಇದನ್ನು ಸೇರಿಸಬೇಕು. ಹೌದು ಮಾಡಿದ್ದೆ. ಅದೇ ಈಗ ಅದನ್ನು ಸೇರಿಸಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ತೆಗೆದುಕೊಂಡ್ರು, ಅದನ್ನು ಕೊಟ್ಟಿದ್ದು. ಲಾಸ್ಟ್ ಟೈಮ್ ನಾನು ಒಂದು ವಾರ್ನಿಂಗು ಮತ್ತು ಅಡ್ವೈಸರಿ ಕೊಟ್ಟಿದ್ದೆ, ಡೊನೇಷನ್ ಬಗ್ಗೆ, ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಸ್ಪೆಸಿಫಿಕ್ಕಾಗಿ 2-3 ಕಂಪ್ಲೇಂಟ್ ಬಂದಾಗ ನಾನೇ ಮ್ಯಾನೇಜ್ಮೆಂಟ್ಗೆ ಮಾತಾಡಿ ರಿಸಾಲ್ವ್ ಮಾಡಿಕೊಟ್ಟಿದ್ದೀನಿ 2-3 ಕೇಸಲ್ಲಿ. ಸರ್ ಅಲ್ಲ ಸರ್, ಜನರಲ್ ಆಗಿ ಕಂಪ್ಲೇಂಟ್ ಕೊಡೋದು ಇದು. ಬಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನವ್ರು ಏನು ಹೇಳ್ತಾರೆ ಅಂದರೆ, ಅವರು ಎಸ್ಕೇಪಿಸಮ್ಗೆ ಏನು ಅಂತಂದರೆ ಯಾವುದೋ ರೇಟಿಂಗ್ ಕಂಪ್ಲೇಂಟ್ ಬರೋಲ್ಲ ಅಂತ. ರೇಟಿಂಗ್ ಕಂಪ್ಲೇಂಟೇ ಬೇಕಾಗಿಲ್ಲ. ಇವಾಗ ಬೋರ್ಡ್ ಸ್ಟ್ರಕ್ಚರ್, ಫೀಸ್ ಸ್ಟ್ರಕ್ಚರ್ನ ನೀವು ಬೋರ್ಡು ಎಕ್ಸಿಬಿಟ್ ಮಾಡಬೇಕು. ನೀನು ಮಾಡಿಲ್ಲ ಮಾಡಪ್ಪ ಅಂತೇಳಿ ಇದು ಮಾಡೋದಕ್ಕೇನು ಕಂಪ್ಲೇಂಟ್ ಬೇಕಾಗಿಲ್ಲ. ಬಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಲ್ಯಾಪ್ಸಸ್ಸು ಇವರೇ ಒಂಥರ ಹೋಗಲ್ಲಿ DDP BUಗಳೇ ಪ್ರೈವೇಟ್ ಸ್ಕೂಲ್ಗಳ ಹತ್ರ, ಮ್ಯಾನೇಜ್ಮೆಂಟ್ ಹತ್ರ ಹಿಡಿದ್ಕೊಂಡು ಕೂತಿರ್ತಾರಲ್ಲಿ. ಅದೊಂದು ಸ್ವಲ್ಪ ಇದು ಮಾಡಿದ್ರೆ ಪಬ್ಲಿಕ್, ಕಾಮನ್ ಮ್ಯಾನ್ಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸ್. ಅದಕ್ಕೆ ನಾನೇ ಸುವಮೋಟೋ ಇದನ್ನು ಕೊಟ್ಟಿದ್ದೆ, ಪ್ರೆಸ್ ನೋಟು, ಡೊನೇಷನ್ ಹಾವಳಿ ಬಗ್ಗೆ. ಆಮೇಲೆ ಇವರು ಸೇರಿಸಬೇಡಿ ಅಂತೇಳಿ ಅನಧಿಕೃತ ಶಾಲೆಗಳು ಅಂತ ಎಲ್ಲ ಅಡ್ಮಿಷನ್ಸ್ ಎಲ್ಲ ಮುಗಿದ ಮೇಲೆ ಕೊಡ್ತಾರೆ.
ಎಜುಕೇಷನ್ ಒಂದು ಸ್ವಲ್ಪ ನೆವರ್ ಎಂಡಿಂಗ್ ಪ್ರಾಬ್ಲಮ್ ಆದಂಗೆ ಆಗ್ಬಿಟ್ಟಿದೆ ಅದು ದಿನ ಒಂದು ಸ್ವಲ್ಪ ಇದು ಮಾಡಿದ್ದಾರೆ ಅಲ್ಲಿ. ಏನಂತ ಕಂಪ್ಲೇಂಟ್ ಕೊಟ್ಟರೆ ಸರ್ ಅವ್ರಿಗೆ ಕಂಪ್ಲೇಂಟ್ ವಿನೂತನವಾಗಿ ಪ್ರಾರಂಭಗೊಂಡಿರುವಂತಹ ನ್ಯೂ ರವಿ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ ನ 20ಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ, ಫ್ಯಾನ್, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಮಿಕ್ಸರ್ ಗ್ರೈಂಡರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್ ಬೆಡ್ಸ್, ಪೇಪ್ಸ್ ರಿಪೋಸ್, ಕೂಲಾನ್ ಹೀಗೆ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. ಹಿಂದೆ ಭೇಟಿ ನೀಡಿ. ಸ್ಥಳ ಕೋಲಾರ, ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆ, ಸಂಗುಣ್ಣಹಳ್ಳಿ ರೈಲ್ವೆ ಟ್ರ್ಯಾಕ್ ಬಳಿ, ಹಾಗೆ ರವಿ ಎಂಟರ್ಪ್ರೈಸಸ್ ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ ಕ್ರಾಸ್, ಕೋಲಾರ.